ಮಿಕ್ಸ್ ವೆಜಿಟೇಬಲ್ ಗೋಬಿ ಹೆಂಗೆ ಮಾಡೋದು ನೋಡೋಣ ಬನ್ನಿರಿ. ಮೊದಲಿಗೆ ಬಾಳಿಗೆ ಇಟ್ಟು ಎಣ್ಣೆ ಕಾಯಕ್ಕಿಟ್ಟು ಆಮೇಲೆ ಅವನ್ನೆಲ್ಲ ಕಲಿಸೋಣ. ಮೊದಲಿಗೆ ಕ್ಯಾಬೇಜ್ ಹಾಕೋಣ. 2 ಬಟ್ಲ ಕ್ಯಾಬೇಜು, 1 ಕಪ್ ಕ್ಯಾರೆಟ್ ತುರಿ, 2 ಕ್ಯಾಪ್ಸಿಕಮ್, 2 ಈರುಳ್ಳಿ, 1 ಕಪ್ ಕೊತ್ತಂಬರಿ ಕಟ್ ಮಾಡಿ, 2 ಇಂಚ್ ಅಲ್ಲ 2 ಬೆಳ್ಳುಳ್ಳಿ ಪೇಸ್ಟ್, ಖಾರ 2 ಸ್ಪೂನ್, ರೆಡ್ ಚಿಲ್ಲಿ ಸಾಸ್ 2 ಸ್ಪೂನ್, ಸೋಯಾ ಸಾಸ್ 2 ಸ್ಪೂನ್, ಅಜಿನಾಮೋಟೊ 1/2 ಸ್ಪೂನು, ಪೆಪ್ಪರ್ ಪೌಡರ್ 1/2 ಸ್ಪೂನ್, ಸ್ವಲ್ಪ ಕಲ್ಲರ್ಕ ಅರಿಶಿನ, 1 ಬಟ್ಲ ಮೈದಾ ಹಿಟ್ಟು, 1/2 ಬಟ್ಲ ಕಾರ್ನ್ಫ್ಲೋರ್ ಹಿಟ್ಟು 2 ಸ್ಪೂನ್, 2 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಕ್ರಿಸ್ಪಿ ಆಗಕ್ಕೆ 2 ಸ್ಪೂನ್ ಹಾಕೋತೀನಿ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನ ಮಿಕ್ಸ್ ಮಾಡಿ. ಇದಕ್ಕೆ ಒಟ್ಟು ನೀರಂತೂ ಹಾಕೋಬೇಡ್ರಿ, ಇದ ನೀರು ಬಿಡ್ತೈತಿ. ಈರುಳ್ಳಿ ಕ್ಯಾಬೇಜ ಮತ್ತು ಕಾಳು ಮೆಣಸ ಪೌಡ್ರ್ ಇರಲಿಲ್ಲ ಅಂದ್ರೆ ಮೆಣಸಿನ್ಕಾಳನ್ನ ಕುಟ್ಟಿಟ್ಟು ಪುಡಿ ಮಾಡ್ಕೊಂಡು ಹಾಕೋರಿ. ಇಷ್ಟ ಕಲರ್ ಬರೋ ಮಟನೂ ಕರಿಬೇಕ್ರಿ. ಒಂದು ಇಷ್ಟು ಈ ರೀತಿ ಕೆಂಪಗ ಕಲರ್ ಬರ್ತದೆ ಅಂದ್ರೆ ಚಂದ ಎಕ್ಕರ್ದಿರ್ತಾವ. ಗೋಬಿನ ಒಗ್ಗರಣೆ ಹಾಕೊಂಡ್ರೆ 2 ಸ್ಪೂನ್ ರೆಡ್ ಚಿಲ್ಲಿ ಸಾಸು, 2 ಸ್ಪೂನ್ ಸೋಯಾ ಸಾಸು, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಸಾಸು 4 ಸ್ಪೂನು, 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ನೀರು ಹಾಕಿ ಕಲಿಸ್ಕೋಬೇಕು, 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 2 ಸ್ಪೂನು ಇದು ವಿನಿಗರ್ ಒಗ್ಗರಣೆ ಹಾಕೊಂಡು 2 ಚಮಚ ಆಯಿಲ್ ಹಾಕಿ. ಎಣ್ಣೆ ಕಾದತ್ರೆ ಆಗಲೇ ಈರುಳ್ಳಿ ಹೇಳಿದ್ದಿಲ್ಲ, ಮಿಸ್ ಆಗಿತ್ತು. 2 ಈರುಳ್ಳಿ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೋಣ. ಬೆಳ್ಳುಳ್ಳಿ ಅಲ್ಲದ್ದು ಪೇಸ್ಟ್, ಇದು ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಸ್ವಲ್ಪ 1 ನಿಮಿಷ ಹುರ್ಕೋಬೇಕು. ನಂತರ ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ನಾಲ್ಕು ಸ್ಪೂನು ಟೊಮೆಟೊ ಸಾಸ್, 2 ಸ್ಪೂನು ವಿನಿಗರ್, ಇದು ಕಾರ್ನ್ಫ್ಲೋರ್ 1 4 ಚಮಚ ನೀರು ಹಾಕ್ಕೊಂಡು ಹಿಂಗೆ ತಿಳುವಾಗಿ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ರಿ, 2 ಸ್ಪೂನ್ ಅಷ್ಟೇ. ಇದನ್ನು ಸ್ವಲ್ಪ ಕುದೀಲಿ.
ಈಗ ಈ ರೀತಿ ಇದು ಕುದಿ ಹಾಕತ್ರಿ. ಇದಕ್ಕೆ ಹಿಡಿಯೋಷ್ಟು ಒಂದು ಗೋಬಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಿದ್ಧವಾಗಿದೆ ಗೋಬಿ. ಪ್ಲೇಟಿಗೆ ಸರ್ವ್ ಮಾಡೋಣ. ಬಿಸಿ ಬಿಸಿಯಾದಂಥ ಗೋಬಿ ರೆಡಿ ಆಗೈತಿ. ನೀವು ಮಾಡಿ ನೋಡಿ, ತಿಂದ ಕಮೆಂಟ್ ಬಾಕ್ಸ್ನಾಗ ಹೇಗಿದೆ ಅಂತ ಹೇಳ್ರಿ.